ಪಾರ್ವತಿ ಪರಮೇಶ್ವರ ಮಾಡೋಲ್ಲ ಅವಾಂತರ. ಸಾವಿತ್ರಿ, ಪ್ರೀತಿ ಪ್ರೇಮ ಎಲ್ಲ ನಶ್ವರ. ಬಕೆಟ್ ಅಲ್ಲಿರೋ ಸೋಪ್ ನೀರಿ ನೊರೆ ತರ. ಗಂಡ ಇವತ್ತಿರ್ತಾನೆ, ನಾಳೆ ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಮಗಳಿಗೆ ಯಾವ್ದಾದ್ರು ಗಂಡ ನೋಡಿ ನೀವೇ ಮದುವೆ ಮಾಡಿಸ್ಬೇಕು. ಈಗಿನ ಕಾಲದಲ್ಲಿ ನೆಟ್ಟಿಗಿರೋ ಸಿಗೋದೇ ಕಷ್ಟ ಸರ್. ಸುರೇಂದ್ರ ಅವರೇ, ನೀವು ಹೇಳಿದ್ರಿ ಅಂತ ಒಂದಲ್ಲ 10 ಫೋಟೋ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ. ಇವರು ರೇಂಜು 25,000ದಿಂದ 75,000ವರೆಗೂ ಸಂಬಳ ತಗೋತಾರೆ. ನೀವ್ ಯಾರನ್ನ ಇಷ್ಟಪಡ್ತೀರೋ ಅವ್ರ ಡೀಟೇಲ್ಸ್ ಕೊಡ್ತೀನಿ. ಪರವಾಗಿಲ್ಲ, ಮದ್ವೆ ಬ್ರೋಕರ್ ಕೆಲಸ ಚೆನ್ನಾಗೇ ಮಾಡ್ತೀರಾ. ಏನಾಯ್ತು? ಬಾಯಿ ಸರಿ ಇಲ್ಲ, ಏನಾಯ್ತು? ಕಿವಿ ಸರಿ ಇಲ್ಲ, ಏನಾಯ್ತು? ತುಟಿ ಸರಿ ಇಲ್ಲ, ಏನಾಯ್ತು? ನೀವು ತಂದಿದ್ ಫೋಟೋ ಖಾಲಿ ಆಯ್ತು. ಇವ್ಳು ಯಾವಾಗ್ಲೂ ಹೀಗೆ, ಯಾವ್ದೇ ಫೋಟೋ ತಂದು ತೋರಿಸಿದ್ರು ಅದ್ರಲ್ಲಿ ಏನೋ ಒಂದು ಕೊಂಡ್ಕೊಂಡು ಹಿಡಿದು ಪಕ್ಕಕ್ಕಿಟ್ಟು ಒಂದು ಬೇಡ ಅಂದ್ಬಿಡ್ತಾಳೆ. ಯಾರು ಗುಂಡಣ್ಣವ್ರೆ, ಸ್ವಲ್ಪ ಇಲ್ಲಿಗೆ ಬರ್ತೀರಾ? ತಗಲ ಕಂಡೆ ನಾನು, ತಗಲ ಕಂಡೆ ನಾನು, ರಾರಾಗ್ವಲ್ಲಿ ಕೈಲಿ ತಗಲ ಕಂಡೆ. ಹೆದರ್ಕೋಬೇಡ ಕಣ. ಲೇ, ನಾಗವ ತನ್ನ ಮುಂದಿನ ಜೀವನದ ಬಗ್ಗೆ ಆತಂಕ ಕಣ. ಅದಕ್ಕೋಸ್ಕರ ಅವಳು ಹೊರಟಾಗಿ ನಡ್ಕೋತಿದ್ದಾಳೆ. ಲೇ, ಅವಳು ಚಿಕ್ಕ ವಯಸ್ಸನ್ನು ಹಾಗೇನ ಕಣ. ಅಯ್ಯೋ, ಈಗ ನಾನೇನ್ ಮಾಡ್ಬೇಕು ಅದನ್ನ ಹೇಳ. ನೋಡ, ಈ ನಾಗವಲ್ಲಿಯಿಂದ ಸೇಫ್ ಆಗ್ಬೇಕು ಅಂದ್ರೆ ನೀನು ಸಾವಿತ್ರಿನ ಮದುವೆ ಆಗು. ಯಾಕೋ, ಏನಾಯ್ತು? ಚಸ್ಕಮಸ್ಕ 50-50 ಟಿನ್ ಟಿನ್ ಟಿನ್. ಏ, ನಾನು ಮದುವೆ ಮಾಡಿದ್ದೀನಿ, ಕೇಳ ಇಲ್ಲೇ. ಏನ್ ಹೇಳಪ್ಪ? ಹೇಗಿದೆ? ಸೂಪರ್ ಆಗಿದೆಯಮ್ಮ. ಗುಂಡಣ್ಣವ್ರೆ, ನನ್ನ ಮಗಳು ಒಪ್ತಾ ಇಲ್ಲ, ನೀವೇ ಏನಾದ್ರೂ ಮಾಡ್ಬೇಕು. ಊರಲ್ಲೆಲ್ಲ ಇವಳದೇ ಸುದ್ದಿ ಸಾರ್. ಅವ್ನು ಯಾವನ್ನ ಇವಳು ಲವ್ ಮಾಡ್ತಾಳಂತೆ, ಅವನು ಇವಳು ಸುತ್ತಾ ಇರ್ತಾನಂತೆ. ರಸ್ತೆಯಲ್ಲಿ ಶಿಳ್ಳೆ ಹೊಡಿತಾನಂತೆ, ದೇವಸ್ಥಾನಕ್ಕೆ ಹೋದ್ರೆ ಗಂಬ ಸುತ್ತಾನೆ ಇರ್ತಾರಂತೆ. ಅಪ್ಪ, ನಾನು ಇಲ್ಲಿ ಬಂದಿದ್ದೀನಲ್ಲ, ಮತ್ತೆ ಕವನ ವಿಷಯ ಮಾತಾಡ್ತೀರಾ? ಆದ್ರೆ ಅವ್ನು ಇನ್ನೂ ನೀನ್ ಮನ್ಸಲ್ಲಿದ್ದಾನೆ ಅಂತ ನನಗೆ ಗೊತ್ತು. ಪ್ರೀತಿ ಮಾಡಿದ್ಮೇಲೆ ಮನ್ಸಲ್ಲಿ ಇದ್ದೇ ಇರ್ತಾರೆ. ನಾನ್ ಮರೆತ್ರು ಮನ್ಸವನ್ನ ಮರೆಯೋದಕ್ಕೆ ಮನಸ್ತಿಲ್ಲ. ಸುರೇಂದ್ರ ಅವರೇ, ಅಲ್ಲ, ನಿಮ್ ಮಗಳನ್ನ ಗೊತ್ತಿಲ್ದಿರೋ ದೇವ್ರಿಗೆ ಕೊಡೋ ಬದಲು ಗೊತ್ತಿರೋ ದೇವ್ ಕೊಟ್ಟು ಮದುವೆ ಮಾಡ್ಬಿಡಿ. ಅದೇನಪ್ಪ? ಗೊತ್ತಿರೋ ದೆವ್ವ ಆದ್ರೂ ಎಲ್ರಿ ಎದುರುಗಡೆನೇ ಇಲ್ವಾ ನಮ್ ಗುಂಡಣ್ಣ? ಇದೇನಪ್ಪ? ಲೇ, ಸಾವಿತ್ರ ಮದುವೆ ಆಗ್ಬಿಡ. ನಾನು ಮದುವೆ ಆಗೋದು ಎಷ್ಟು ಮಾತ್ರ ಸರಿನಾ? ಎಷ್ಟು ಸ್ಪೀಡಾಗಿ ಹೋದ ಅಲ್ವಾ ಅವನು? ಮೊನ್ನೆ ಫಾರ್ಮುಲಾ 1 ಕಾರ್ ಬಂತಲ್ಲ, ಅದನ್ನ ನೋಡ್ದಂಗಾಯ್ತು. ಸಿಕ್ಕಾಪಟ್ಟೆ ಫಾಸ್ಟ್ ಹೋಗ್ತಾನೆ ಕಣೆ ಅವನು. ಇದು ಫಾರ್ಮುಲಾ 2 ಇರ್ಬೇಕು. ನಿನ್ಗೊಂದು ಇಷ್ಟ ಆಯ್ತಾ? ನನ್ಗೆ ಮೊದ್ಲಿಂದನೂ ಸ್ಟೈಲ್ ಆಗಿ ಗಾಡಿ ಓಡಿಸೋರು ಅಂದ್ರೆ ತುಂಬಾ ಇಷ್ಟ. ಆ ಹುಡುಗನ ಬಗ್ಗೆ ವಿಚಾರಿಸ್ತೀನಿ. ಈ ಕೇಸ್ ನಾನೇ ಹ್ಯಾಂಡಲ್ ಮಾಡ್ತೀನಿ. ಈಗ ನಮ್ ಸಾವಿತ್ರಿಗೆ ಗಂಡು ನೋಡೋ ವಿಷಯ ಎಲ್ಲಿಗೆ ಬಂತು? ನಾವ್ ಒಂದ್ ಗಂಡು ನೋಡಿದೀವಿ, ನೀವು ಒಕ್ಕೆ ಕೊಡ್ಬೇಕಷ್ಟೇ. ಹುಡುಗ ತುಂಬಾ ಒಳ್ಳೆಯವನು, ಮೋಟರ್ ಬೈಕ್ ನ ತುಂಬಾ ಫಾಸ್ಟ್ ಆಗಿ ಓಡಿಸ್ತಾನೆ. ಈಗಿನ ಕಾಲದಲ್ಲಿ ಮೋಟರ್ ಬೈಕ್ ನ ಸ್ಪೀಡ್ ಆಗಿ ಓಡಿಸೋದು ಮಾಮೂಲು. ಬರ್ಬೋದಾ? ಓ, ಮಣೀಂದ್ರ ಅವರು, ಬನ್ನಿ ಬನ್ನಿ ಬನ್ನಿ. ಯಾರು ಇವರು? ಬನ್ನಿ, ಇವರು ಮಣೀಂದ್ರ ಅಂತ. ನಾನು ಸುರೇಂದ್ರ. ಹಲೋ ಸರ್, ನನ್ನ ಮಗಳ ಮದುವೆ ವಿಷಯ ಮಾತಾಡೋದಕ್ಕೆ ನಿಮ್ಮನ್ನು ಕರೆಸಿದ್ವಿ ಸರ್. ನನಗೆ ಇಂಪಾರ್ಟೆಂಟ್ ರೇಸ್ಗಳಿವೆ, ಮದುವೆ ಬಗ್ಗೆ ಈಗಲೇ ಐಡಿಯಾ ಇಲ್ಲ. ನಾಗವಲ್ಲಿ ಅವರೇ, ಇವರು ಮದುವೆ ಗಂಡ. ಹೌದು. ಏನ್ ಓದಿದ್ದೀರಾ? ಗ್ರಾಜುಯೇಷನ್ ಆಗಿದೆ ಸರ್. ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? MS ಕಂಪ್ನಿಲಿ. ಸಂಬಳ ಎಷ್ಟು? ಒಂದು 35,000 ಕೊಡ್ತಾರೆ. ಕೈಗೆ ಎಷ್ಟು ಕೊಡ್ತಾರೆ? ಅಷ್ಟು ಕೈಗೆ ಕೊಡ್ತಾರೆ. ಅಂಕಲ್ ಯಾವ್ದೋ ಹುಡುಗಿ ಕರ್ಕೊಂಡು ಹೋಗ್ತಾ ಇದೆ. ಅಂಕಲ್ಗೂ ಹುಡುಗಿಗೂ ಏನ್ ಸಂಬಂಧ ಅಂತ ದೇವ್ರಿಗೆ ಗೊತ್ತು. ಆದ್ರೂ ಹುಡುಗಿ ಓಕೆ. ಇವಳು ನನ್ನ ಮಗಳು ಸಾವಿತ್ರಿ. ಮಗಳಾದ್ರೆ ಗಾಯತ್ರಿ ಅಂತ ಹೆಸರಿಡ್ತೀವಿ. ಮದುವೆ ಆಗಿದೆಯಾ? ಇಲ್ಲ, ಅದು ಮಾಡ್ಸಕ್ಕಂತಾನೆ ಇಲ್ಲಿ ಕರ್ಕೊಂಡ್ ಬಂದಿರೋದು. ನೀನ್ ಒಪ್ಕೊಂಡ್ರೆ ನಾನು ಮದುವೆ ಆಗ್ತೀನಿ. ನನ್ನ ಮಗಳನ್ನ ಏನ್ ತಿಳ್ಕೊಂಡಿದ್ಯಾ? ಇವನ್ನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನ್ ಮದ್ವೆ ಆಗ್ತೀನಿ, ಒಪ್ಲಿಲ್ಲ ಅಂದ್ರೆ ಕಿಡ್ನಾಪ್. ಇವನೇ ಅವನ ವಿಲನ್ ತರ ಬರ್ತಾ ಇದಾನೆ. ಹೀರೋನೋ ವಿಲನೋ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಏನ್ರ ಹೆಣ್ಣು ಮಕ್ಳನ್ನ ಕೆಣಕಕ್ಕೆ ಅಂತಾನೆ ಬಂದಿದ್ದೀರಾ? ನೋಡಪ್ಪ, ನೀನ್ ಯಾರೋ ಏನೋ ಗೊತ್ತಿಲ್ಲ, ಸಮಯಕ್ಕೆ ಸರಿಯಾಗಿ ನನ್ನ ಮಗಳು ಮಾನ ಪ್ರಾಣ ಕಾಪಾಡದಪ್ಪ. ಅಂಕಲ್, ನಾನೇ. ಓಹ್ ಮಣೀಂದ್ರ, ನನ್ನ ಮಗಳ ರೋಡಿಗಳ ಪಾಲಾಗೋದನ್ನ ತಪ್ಪಿಸ್ದಪ್ಪ. ಇವಳನ್ನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ, ನೀನೇ ಇವಳನ್ನ ಮದುವೆ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಮಣೀಂದ್ರ ಅವರೇ, ಇವಳನ್ನ ನೀವೇ ಮದುವೆ ಮಾಡ್ಕೊಳ್ಬೇಕು. ಇದೇ ಬಿಸಿಲಿ ಉಂಗ್ರ ಬದಲಾಯಿಸ್ಕೊಂಡ್ಬಿಡಿ. ಕೊಡಮ್ಮ. ಏನ್ ಸುರೇಂದ್ರ ಅವರೇ, ರಸ್ತೆಲೆ ಸೆಟ್ಲ್ ಮಾಡ್ದಂಗ್ ಕಾಣಿಸ್ತಾ ಇದೆ. ಇಬ್ರು ರೌಡಿಗಳು ಬಂದು ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತೀನಿ ಅಂತಿದ್ರಪ್ಪ. ಇವ್ರೆ ಟೈಮಿಗೆ ಸರಿಯಾಗಿ ಬಂದು ನಮ್ಮ ಪ್ರಾಣ ಉಳಿಸಿದ್ದು. ನಮ್ಮ ಮೇಲಿನ ಎಕ್ಸ್ಪೆಕ್ಟೇಷನ್ಗೆ ಈ ಮದುವೆ ಮುಂದಾಳತ್ವನ್ನ ಈ ನಾಗವಲ್ಲಿ ಅವರ ವಹಿಸ್ಕೋತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಈ ಮದುವೆನ ಅವ್ರ ಮುಖಾಂತರನೇ ಮಾಡಿಸಿದ್ವಿ. ಅಷ್ಟಕ್ ಮಣಿಂದ್ರನ್ನ ಯಾರು ಅನ್ಕೊಂಡ್ಬಿಟ್ರೆ? ಯಾರು? ಊರಲ್ಲಿ ನಿಮ್ಮ ಸಾವಿತ್ರಿ ಒಂದ್ ಹುಡುಗನ ಲವ್ ಮಾಡ್ತಾ ಇದ್ಲು ಅಂತ ಹೇಳಿದ್ರಲ್ಲ, ಅದೇ ಹುಡುಗ.